ಪೊನ್ನಂಪೇಟೆ ನ್ಯಾಯಾಲಯದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನ್ಯಾಯಾಧೀಶರಾದ ಶ್ರೀಮತಿ ಆಶಾರವರ ಮುಂದಾಳತ್ವದಲ್ಲಿ ನಡೆದ ಕಾರ್ಯಕ್ರಮ. ನ್ಯಾಯಾಧೀಶರು ಸೇರಿದಂತೆ ಸಿಬ್ಬಂದಿಗಳು, ಪೊಲೀಸರು ಭಾಗಿ. ಅಂತಾರಾಷ್ಟ್ರೀಯ ಯೋಗಪಟು ಅಮೃತ್ ರಾಕೇಶ್ ನಡೆಸಿಕೊಟ್ಟ ಯೋಗ. ನ್ಯಾಯಾಧೀಶರಿಂದ ಯೋಗಪಟು ಅಮೃತ್ ರಾಕೇಶ್ ರವರಿಗೆ ಸನ್ಮಾನ, ಗೌರವ. ಪೊನ್ನಂಪೇಟೆಯ ತಾಲೂಕು ನ್ಯಾಯಾಲಯ. International Yoga Day 2024, June 21st, Friday morning at 6:30. We are at Ponnampet Court, Ponnampet Taluk. Judge Ma'am C.N. Asha has requested us to take a session for all the staff of the court and belonging to the police station also. They've attended the workshop. Even Mandala Panchayat members also have attended the workshop today morning. ಎಂಥ ಒಂದು ಸಮಯ! ಇವತ್ತಿನ ಬೆಳಿಗ್ಗೆ ಯಾವತ್ತು ದಿನಚರಿಯಲ್ಲಿ ಎವ್ರಿ ಡೇ ದೇ ಆರ್ ಸ್ಟ್ರೆಸ್ಡ್ ವಿತ್ ದೇರ್ ವರ್ಕ್. ಎವ್ರಿ ಟೈಮ್ ದೇ ಹ್ಯಾವ್ ಟು ಡೀಲ್ ವಿತ್ ದ ಪ್ರಾಬ್ಲಮ್ಸ್. ಸೊ ಐ ಗಾಟ್ ಅನ್ ಗೋಲ್ಡನ್ ಅಪೋರ್ಚುನಿಟಿ ಟು ಟ್ರೀಟ್, ಟು ಗಿವ್ ದೆಮ್ ಅ ಥೆರಪಿ ವೇರ್ ದೇ ಹ್ಯಾವ್ ಟು ಫೀಲ್ ಮೋರ್ ರಿಲ್ಯಾಕ್ಸ್ಡ್. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಟುಡೇ to serve the government staff of Ponnampet Taluk. Thank you so much. Everybody. So let's make it simple. You can definitely reduce your stomach even without breaking maximum. Okay, so that requires practice. So how do we do right Padahastasana? Padahastasana ಮಾಡುವಾಗ ಯಾವತ್ತು ನಮ್ಮ ನೋಡ್ಕೊಳ್ಳಿ ಸ್ಪೈನ್ ನ ಮೇಲೆ ಆಗೇನಾಗುತ್ತೆ, ಸ್ಪೈನ್ ಬಿಕಮ್ಸ್ ಲಿಟಲ್ ಲೆಂತ್ ಜಾಸ್ತಿ ಆಗುತ್ತೆ. ಹಿಂಗೋದ್ರೆ ಯಾವ ವರ್ಷಕ್ಕೂ ಆಗಲ್ಲ. ಸೊ ವಾಟ್ ಯು ಹ್ಯಾವ್ ಟು ಡೂ, push your lower back, hing barbeku, loose knee joints loose biಡಬೇಕು. Then you go sit, look at me, just easy. ಈಗ ಇಷ್ಟು ಹೋಗಕ್ಕಾಗಲ್ಲ, ನನಗೂ ಗೊತ್ತಿದೆ. So how do you do it? So you will be doing it minimum ಇಷ್ಟು ಕಂಫರ್ಟೇಬಲ್ ಇರಬೇಕು. ಇಷ್ಟು ಕಂಫರ್ಟೇಬಲ್ ಇದೆಯಾ ನೋಡ್ಕೊಳ್ಳಿ, ಇಷ್ಟು ಕಂಫರ್ಟೇಬಲ್ ಇದೆಯಾ, ಇಷ್ಟಿದ್ರೆ ಅಷ್ಟೇ. ಸ್ವಲ್ಪ ಪೇನ್ ಕೊಡ್ಬೇಕು, ಗುಡ್ ಪೇನ್ ಅಂತ ಕರೀತೀವಿ. ಗುಡ್ ಪೇನ್, ಬ್ಯಾಡ್ ಪೇನ್. ಬ್ಯಾಡ್ ಪೇನ್ ಯೋಗದಲ್ಲಿ ಪೇನ್. ಗುಡ್ ಪೇನ್ ನ ಅಚೀವ್ ಮಾಡಿ 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 ಗುಡ್ಡೇ ಬರುತ್ತೆ. ದೇರ್ ಇಸ್ ನೋ ಬ್ಯಾಡ್ ಪೇನ್. ಸೊ ವಾಟ್ ಆರ್ ಯು ಸಪೋಸ್ ಟು ಡೂ? It's my golden day today to serve you all. Thank you so much. ಸೊ ನಾವಿವತ್ತು ಕಲಿಸ್ತಾ ಇರೋದು ಇಲ್ಲಿ ಯಾವತ್ತು ಸ್ಟ್ರೆಸ್ಸಿನ ಜಗತ್ತಿನಲ್ಲೇ ಕೆಲಸ ಮಾಡ್ತಾ ಇರೋರು ನೀವು. ಸೊ ನಿಮಗೆ ಆದಷ್ಟು ಈಸಿ ಎಕ್ಸಸೈಸಸ್, ರಿಲ್ಯಾಕ್ಸಿಂಗ್ ಎಕ್ಸಸೈಸಸ್ ನ ಕಲಿಸ್ತಾ ಇದ್ದೀವಿ. ಈಗ ಸ್ವಲ್ಪ ಟ್ರೈ ಮಾಡೋಣ. ಬ್ರೀದಿಂಗ್, ಲೋವರ್ ಬ್ಯಾಕ್ ನ ಸ್ವಲ್ಪ ಹಿಂಗೆ ಸ್ಲ್ಯಾಂಟಿಂಗ್ ತನ್ನಿ. ನೀ ಜಾಯಿಂಟ್ಸ್ ಲೂಸ್, ಹಿಂಗ್ ಮಾಡಕ್ಕಿಲ್ಲ. ಸೊ ನೀ ಜಾಯಿಂಟ್ಸ್ ಲೂಸ್, ಗೋ ಡೌನ್. ಎಲ್ಲಿಗಾಗುತ್ತೆ? ವೆರಿ ನೈಸ್. ಎಷ್ಟು ಚೆನ್ನಾಗಿ ಅದರಲ್ಲೇ ಗೊತ್ತಾಗುತ್ತೆ ಯಾವತ್ತು ಮಾಡ್ತಾ ಇದ್ದಾರೆ ಅಂತ. ಮೇಡಮ್ ವೆರಿ ಗುಡ್. ಲೆಟ್ಸ್ ಡೂ ಇಟ್ 2 more times to understand. ಪ್ರಾಕ್ಟೀಸ್ ಅಲ್ಲ ಇವತ್ತು, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್. ಎಸ್, ಬ್ರೀದ್ ಇನ್ and breathe out. ಮಾಡಿ ಮೇಲೆ ಬನ್ನಿ and breathe out. Hold.
you will lose your leg, you will lose your knee joints. Always keep enough distance, push your thigh. Knee joint ಯಾವತ್ತೂ 90 ಡಿಗ್ರಿಯಲ್ಲಿ ಇರಬೇಕು ಆಂಕಲ್ಗೆ. ಕ್ಲಿಯರ್? Thigh should go parallel to the ground. ಆಗಲ್ವಾ ಪುಷ್ ಮಾಡಬೇಡಿ, ಇಷ್ಟೇ ಬಿಗಿನರ್ಸ್. ಕ್ರಮೇಣ ಮಾಡ್ತಾ ಮಾಡ್ತಾ ನಿಮ್ಗೆ ಹೋಗುತ್ತೆ. It will go like this. Every day practice this to your left, this. Nice. Now let's use our hands and this. You look like a warrior. So push your thigh. Push your thigh. ನೋಡಿ ನಿಮ್ಗೆ ಏನಾಗ್ತದೆ ಅಂದ್ರೆ ಎಲ್ಲರಿಗೂ, most of you, you're struggling like this. Start chanting, breathing. Body cool ಆಗಿದೆ. Gently open your eyes with a big smile. So ನಾವು ಶವಾಸನಕ್ಕೆ ಯಾಕೆ ಹೋಗಿಲ್ಲ ಅಂದ್ರೆ ಕೂಲಿಂಗ್ ಪ್ರಾಣಾಯಾಮ ಮಾಡಿದ್ರೆ ಶವಾಸನಕ್ಕೆ ಹೋಗ್ಬೇಕಂತೆ. So there are techniques, there are ಎಸ್ಪೆಷಲಿ ಥ್ಯಾಂಕ್ಸ್ ಟು ಅಮೃತ ಮೇಡಮ್. ಥ್ಯಾಂಕ್ ಯು. ನಾವೆಲ್ಲ ಯೋಗ ಮಾಡ್ತೇವೆ, ಡೈಲಿ ಮಾಡ್ತೇವೆ, ಆದರೆ ಸಿಸ್ಟಮ್ಯಾಟಿಕಾಗಿ ಮಾಡಬೇಕು ಅಂತ ಮೇಡಮ್ ಹೇಳ್ತಾರೆ. ಒಂದು ಎಲ್ಲದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಒಂದು ಸಿಸ್ಟಮ್ ಅಂತ ಇರುತ್ತೆ. ಅದಕ್ಕೆ ಗುರು ಇದ್ದರೆ ಅದು ಪ್ರೊಸೀಜರ್ ಹಾಗೆ ಹೋಗುತ್ತೆ. ಈಗ ನಾವು ಏನೋ ಫಸ್ಟ್ ಮಾಡ್ತೀವಿ, ಏನೋ ಲಾಸ್ಟ್ ಮಾಡ್ತೀವಿ, ಹಾಗೆ ಇನ್ನಷ್ಟು ತೊಂದರೆ ತಗೊಳ್ಳೋದು ಬೇಡ. ಹೀಗೆ ಏನು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಇದೆ ಅದನ್ನು ಫಾಲೋ ಮಾಡಬೇಕು. ಅದು ಬೇಕಂದರೆ ಈ ಥರ ನಮಗೆ ಯಾರಾದರೂ ಗುರು ಬೇಕು. ಆಮೇಲೆ ನಿಮಗೆಲ್ಲ ಗೊತ್ತೇ ಇದೆ, ಇಲ್ಲ ಒಂದು ಅಕ್ಷರ ಹೇಳ್ಕೊಟ್ರು ಗುರು ಅಂತಾರೆ. ಇವತ್ತು ನೀವು ಇಷ್ಟೊಂದು ವಿಚಾರ ನಮಗೆ ಹೇಳ್ಕೊಟ್ಟಿದ್ದೀರ. ಆಮೇಲೆ ನಮಗೆಲ್ಲ ಗೊತ್ತಿದೆ ಇವತ್ತು ಯೋಗ ಎಷ್ಟು ಇಂಪಾರ್ಟೆಂಟ್ ಅಂತ. ನಮ್ಮ ಜೀವನ ಇರೋದೇ ಆರೋಗ್ಯದ ಮೇಲೆ. ಆರೋಗ್ಯ ಇದ್ದರೆ ಎಲ್ಲ ಇದ್ದಾವೆ, ಬೇರೆದೆಲ್ಲ ನಾವು ಈಸಿಯಾಗಿ ತಗೋಬೋದು. ಆರೋಗ್ಯ ಒಂದು ಬಿಟ್ಟು ಆರೋಗ್ಯನೂ ಸಿಗಬೇಕಂದ್ರೆ ಎಷ್ಟು ಸುಲಭದಲ್ಲಿ ತಗೋಬೇಕು ಅಂತ ಮೇಡಮ್ ಹೇಳಿದ್ರು. ಈಗ ನಮ್ಮ ಮನೆಯಲ್ಲೇ ನಾವು ಮಾಡ್ಕೋಬೋದು. ಈಗ ಅವ್ರು ಹೇಳ್ಕೊಟ್ಟಿದ್ದಾರೆ, ಒಂದು ವರ್ಕ್ಶಾಪು ಏನೋ ಅಟೆಂಡ್ ಮಾಡಿದರೆ ಡೈಲಿ ಒಂದು ½ ಅನ್ ಅವರ್ ಇಲ್ಲ 1 ಅವರ್ ಇದಕ್ಕೆ ಅಂತ ಮೀಸಲಿಟ್ಟರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ. ಏನೋ ಸಫರ್ ಆಗಿ ನಮ್ಮ
ನಮ್ಮ ಇಡೀ ಲೈಫ್ ಇದು ಮಾಡ್ಕೊಳ್ಳೋದಕ್ಕಿಂತ 1 ಅವರ್ ಸೀಮಿತ ಇಟ್ಟು ನಮ್ಮ ಲೈಫು ಚೆನ್ನಾಗಿರುತ್ತೆ, ನಮ್ಮ ಫ್ಯಾಮಿಲಿ. ಯಾಕೆಂದರೆ ನಮ್ಮ ಫಸ್ಟ್ ಹೆಲ್ತ್ ಸರಿಯಿದೆ, ನಾವೆಲ್ಲದೂ ಕಾನ್ಸಂಟ್ರೇಟ್, ಪ್ರೊಫೆಷನ್ ಆಗ್ಬೋದು, ಫ್ಯಾಮಿಲಿ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು. ಅದಕ್ಕೋಸ್ಕರ ನಾನು ಹೇಳಿದೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ನಾವು ಟೈಮ್ ಇಲ್ಲ ಅಂತ ಹೇಳೋದು ಬೇಡ, ಎಲ್ಲರೂ ಬಿಸಿ, ನನಗೂ ಗೊತ್ತಿದೆ. ಆದರೂ ನಾವು ನಮಗೆ ಅಂದರೆ ಟೈಮ್ ಮಾಡ್ಬೋದು. ಇದು ನಮಗೆ ಆ್ಯಕ್ಚುಲಿ ಜುಡಿಷಿಯರಿಗೆ ಬಂದಾಗ ಟ್ರೈನಿಂಗ್ ಫಸ್ಟ್ ಇದೆ ಹೇಳಿದ್ದೀನಿ ನಾವು, ನೀವು ಫಸ್ಟ್ ಯೋಗ ಮಾಡಿ ಆಮೇಲೆ ಏನಾದರೂ ಮಾಡಿ. ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ, ಒಂದೊಂದ್ಸರಿ ಸ್ಕಿಪ್ ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಆದರೂ ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಯಾಕೆಂದರೆ ನಮಗೆ ಅಂತ ಏನು ವಿಚಾರ ಇರುತ್ತೆ ಅದು ನಾವು ಮಾಡ್ಕೋಬೇಕು. ಎಷ್ಟೋ ವಿಚಾರದಲ್ಲಿ ಸೆಲ್ಫಿಶ್ ಆಗ್ತೀವಿ, ಈ ಹೆಲ್ತ್ ವಿಷಯದಲ್ಲಿ ಎಲ್ಲೂ ಸೆಲ್ಫಿಶ್ ಆಗಲಿ ಅಂತ ನಾನು ಹೇಳ್ತೀನಿ. ಯೋಗ, ಎಕ್ಸಸೈಸ್ ಆಗ್ಬೋದು, ವಾಕ್ ಆಗ್ಬೋದು, ಏನಾಗುತ್ತೆ ಅದು ಮಾಡ್ಕೊಳ್ಳೋಣ. ಯಾಕಂದರೆ 1 ಅವರ್ ಸೀಮಿತ ಇದ್ದೇ ಇರೋಷ್ಟು ಬ್ಯುಸಿ ನಾವು ಯಾರೂ ಇಲ್ಲ ಅಲ್ವಾ. ಹಾಗಾಗಿ ಬಿಡೋಣ. ಇದ್ರ ಬಗ್ಗೆ ಮೇಡಮ್ ಹೇಳಿದಾಗೆ ಇನ್ನೂ ಅವರು ವರ್ಕ್ಶಾಪ್ಸಲ್ಲಿ ಪಾಲ್ಗೊಳ್ಳೋಣ. ಇದನ್ನು ನಮ್ಮ ಜೀವನದಲ್ಲಿ ಪ್ರತಿದಿನ ಅಳವಡಿಸ್ಕೊಳ್ಳೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಮೇಡಮ್ ನಾವು ಫಾಲೋ ಮಾಡ್ತೇವೆ. ಈ ವರ್ಷದ ಸ್ಲೋಗನ್ ಕೂಡ ಹಾಗೆ ಇದೆ, ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಅಂತ. ಅದನ್ನು ನಾವು ಫಾಲೋ ಮಾಡ್ತೀವಿ, ಎಲ್ರಿಗೂ ಹೇಳ್ತೇವೆ. ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಹಾಗೂ ನಿಮ್ಮ ಟೀಮ್ಗೆ ಥ್ಯಾಂಕ್ ಯು. ನನ್ನ ಪರವಾಗಿ ಅವರೆಲ್ಲರೂ ಬಂದು ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.